ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಕರ್ತನ ನಂಬುತ್ತಿದ್ದೇನೆ. ಈ ಸೇವೆ ಮೂಲಕ, ಈ ಪ್ರತಿದಿನ ಡೈಲಿ ಸೇವೆ ಮೂಲಕ ನೀವು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ನಂಬಿ ನೀವು ಪ್ರಾರ್ಥಿಸುತ್ತಿರುವಾಗ ಜೀವಳ ದೇವರು, ಅದ್ಭುತವಾದ ದೇವರು, ಅತಿಶಯವಾದ ದೇವರು ನಿಮ್ಮ ಜೀವನದಲ್ಲಿ ಪ್ರತಿದಿನ ನೀವು ಎದುರು ನೋಡುವ ಕಾರ್ಯದಲ್ಲಿ ನಿಮಗೆ ಬಿಡುಗಡೆ ಕೊಟ್ಟು ನಿಮ್ಮನ್ನು ಸಾಕ್ಷಿಸೆಂಬುದಾಗಿ. ಕಾರಣ ನಮ್ಮ ದೇವರು ಸತ್ಯವಂತನು, ಆತನ ನಂಬಿಗಸ್ತನು, ಆತನ ನೀತಿವಂತನು, ಆತನು ಕೊಟ್ಟಂಥ ಮಾತಿಗೆ ಎಂದಿಗೂ ಬದಲಾವಣೆ ಆಗದಿರುವ ದೇವರಾಗಿದ್ದಾರೆ. ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಕೂಡ ಪರಿಶುದ್ಧ ಆತ್ಮನು ಬಿಡುಗಡೆ ನಾಯಕನಾದ ಯೇಸು ಸ್ವಾಮಿ ನಮ್ಮೊಂದಿಗೆ ಮಾತಾಡುವ ವಾಕ್ಯ ಮತ್ತಿನ ಬರೆದ ಸುವಾರ್ತೆ ಪತ್ರಿಕೆ 9ನೇ ಅಧ್ಯಾಯ 29ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 9:29. ಅಲ್ಲಿ ದೇವರು ವಾಕ್ಯ ಹೇಳ್ಬಿಟ್ಟಿದೆ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನೋ. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ಪ್ರತಿಯೊಂದು ದೇವರ ಮಕ್ಕಳಲ್ಲಿ ಇರುವಂಥ ಒಂದು ಕೊರತೆಯಾದ ಕಾರ್ಯ ಏನಂದರೆ, ಇವತ್ತು ಅನೇಕ ದೇವ್ರ ಮಕ್ಕಳು ಯೇಸು ಸ್ವಾಮಿ ನನಗೆ ಸೌಖ್ಯ ಕೊಡಬೇಕು, ನನಗೆ ಬಿಡುಗಡೆ ಕೊಡಬೇಕು, ನನ್ನ ಜೀವನದಲ್ಲಿ ಸಮಾಧಾನ ಕೊಡಬೇಕು, ನಾನು ಎದುರು ನೋಡುವ ಕಾರ್ಯದಲ್ಲಿ ಒಂದು ಜಯ ಕೊಡಬೇಕು, ನಮ್ಮನ್ನು ಕರ್ತನು ಆಶೀರ್ವದಿಸಬೇಕು. ಆದರೆ ಆ ಬಿಡುಗಡೆ ಕೊಡುವ ದೇವರ ಮೇಲೆ, ಸೌಖ್ಯ ಕೊಡುವ ದೇವರ ಮೇಲೆ, ಅದ್ಭುತ ಮಾಡುವ ದೇವರ ಮೇಲೆ, ನಮ್ಮನ್ನು ಆಶೀರ್ವದಿಸುವ ಯೇಸು ಸ್ವಾಮಿ ಮೇಲೆ ಅನೇಕರಿಗೆ ನಂಬಿಕೆ ಅಥವಾ ವಿಶ್ವಾಸನೇ ಇಲ್ಲ. ಆದರೆ ಇಲ್ಲಿ ಯೇಸು ಸ್ವಾಮಿ ಇರ್ತಾರೆ, ನಿಮ್ಮ ನಂಬಿಕೆಯಂತೆ ನಿಮಗೆ ಆಗಲಿ. ಆಮೇಲೆ ಏನಂತ ನೋಡುವಾಗ ಅಲ್ಲಿ ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು, ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆಮೇಲೆ ಇಲ್ಲಿ ಸತ್ಯವಿದೆ ನೋಡುವಾಗ ಇಬ್ಬರು ಕುರುಡರ ಪ್ರತಿ ಮಕ್ಕಳೇ ಸ್ವಾಮಿ ಆ ಮಾರ್ಗವಾಗಿ ಹೋಗುವಾಗ ಆ ಇಬ್ಬರು ಕುರುಡರು ಯೇಸು ಸ್ವಾಮಿ ಆ ಮಾರ್ಗವಾಗಿ ಹೋಗುವುದನ್ನು ತಿಳಿದು ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂಬುದು ಕೂಗುವಾಗ ಸ್ವಾಮಿ ಅಲ್ಲಿ ನಿಂತ್ಕೊಂಡಿಲ್ಲ, ಅವರಿಗೆ ಅದ್ಭುತ ಮಾಡಿಲ್ಲ. ಅಲ್ಲಿ ವಾಕ್ಯಲಿದೆ, ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ನೋಡಿ, ಸ್ವಾಮಿ ಅವರ ನಂಬಿಕೆಯನ್ನು ಶೋಧಿಸುವುದಕ್ಕೆ, ಅವರಿರುವಂಥ ಒಂದು ವಿಶ್ವಾಸವನ್ನು ಶೋಧನೆ ಮಾಡೋದಕ್ಕೋಸ್ಕರ ದಾವೀದ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಆ ಕುರುಡರು ಕೂಗಿದಾಗ ಕೂಡ ಸ್ವಾಮಿ ಅವರ ಮಾತನ್ನು ಕೇಳಲಿಲ್ಲ, ಅಲ್ಲಿ ನಿಂತ್ಕೊಂಡಿಲ್ಲ, ಆ ಸ್ಥಳದಲ್ಲೇ ಅವ್ರಿಗೆ ಅದ್ಭುತ ಮಾಡಿಲ್ಲ. ಆತನು ಮನೆಗೆ ಬಂದಾಗ ಆ ಕುರುಡರು ಸೋತು ಹೋಗಿಲ್ಲ, ನಂಬಿಕೆ ವಿಶ್ವಾಸವನ್ನು ಕಳ್ಕೊಂಡಿಲ್ಲ. ಯೇಸು ಸ್ವಾಮಿ ಮನೆಗೆ ಕೂಡ ಅವರು ದಾವೀದ ಕುಮಾರನೇ ನಮಗೆ ಕರುಣಿಸಪ್ಪ. ಕಾರಣ ಆ ಕುರುಡರಿಗೆ ಚೆನ್ನಾಗಿ ಗೊತ್ತಿತ್ತು, ನಮಗೆ ಬೆಳಕು ಬರಬೇಕಾದ್ರೆ, ನಮಗೆ ಕಣ್ಣು ಕಾಣಿಸ್ಬೇಕಾದ್ರೆ, ಈ ಕುರುಡುತನ ನಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ, ನಾವು ಬೆಳಕನ್ನು ಹೊಂದಿಕೊಳ್ಬೇಕಾದ್ರೆ ಅದಕ್ಕೆ ಯೇಸುವಿನ ಮಾತ್ರ ಸಾಧ್ಯ. ಆದ್ದರಿಂದ ಆತನ ಮನೆಗೆ ಹೋದಾಗ ಕೂಡ ಈ ಎರಡು ಕುರುಡರು ಅವರ ಮನೆಗೆ ಹಿಂಬಾಲಿಸ್ಕೊಂಡು ಹೋದರು. ಇದನ್ನು ನೋಡಿ ಸ್ವಾಮಿ ಕೇಳ್ತಾರೆ, ಆತನ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆ ಎಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ ನಂಬುತ್ತೇವೆ ಅಂದರು. ಆಮೇಲೆ ನೋಡಿ, ಆಗ ಕೂಡ ಯೇಸು ಸ್ವಾಮಿ ಆ ಕುರುಡರ ಕಣ್ಣನ್ನು ಮುಟ್ಟಿ ಅವ್ರಿಗೆ ಸೌಖ್ಯ ಕೊಟ್ಟಿಲ್ಲ, ಅವ್ರಿಗೆ ಅದ್ಭುತ ಮಾಡಿಲ್ಲ. ಸ್ವಾಮಿ ಕೇಳ್ತಾರೆ ಆ ಇಬ್ಬರು ಕುರುಡ ಹತ್ರ, ನಾನು ಇದನ್ನು ಮಾಡಬಲ್ಲೆನೆಂಬುದಾಗಿ ನಂಬ್ತೀರೋ ಎಂದು ಕೇಳಿದಾಗ ಅವ್ರು, ನಮಗೇನು ಗೊತ್ತಿಸಪ್ಪ, ನಮಗೆ ಗೊತ್ತಿಲ್ಲ ಎಸಪ್ಪ ಅಂತ ಏನಿಲ್ಲ. ಹೌದು ಸ್ವಾಮಿ, ನಿಮಗೆ ಶಕ್ತಿ ಇದೆ, ನಿಮಗೆ ಆ ಒಂದು ಬಲ, ಆ ಒಂದು ಮಹಿಮೆ, ಆ ಒಂದು ಅದ್ಭುತ ಮಾಡುವ ಕ್ರಿಯೆ ನಿಮ್ಮಲ್ಲಿ ಇದೆಯಪ್ಪ. ಹೌದು ಸ್ವಾಮಿ ನಂಬುತ್ತೆ ಅಂದಾಗ ಅಲ್ಲಿ ವಾಕ್ಯ ಬರೆದಿ, ನೀವು ನಂಬಿದಂತೆ ನಿಮಗೆ ಆಗಲೆಂದು ಅವ್ರನ್ನ ಮುಟ್ಟಿ ಅವ್ರಿಗೆ ಕಣ್ಣು ಬಂದವು. ಆಮೇನ್. ಯೇಸು ಸ್ವಾಮಿ ನೀವು ನಂಬಿದ ಆಗಲಿಂದ ಹೇಳಿ ಅವ್ರ ಕಣ್ಣು ಮುಟ್ಟಿದಾಗ ಅವ್ರ ಕಣ್ಣು, ಅವರ ದೃಷ್ಟಿ ಮತ್ತೆ ಹೊಂದಿಕೊಂಡ್ರು. ನೋಡಿದ ಮಕ್ಕಳೇ, ನೀವು ಕೂಡ ಯೇಸು ಸ್ವಾಮಿಯಿಂದ ಅದ್ಭುತ ಹೊಂದಿಕೊಳ್ಬೇಕಾ, ಬಿಡುಗಡೆ ಹೊಂದಿಕೊಳ್ಬೇಕಾ, ಆಶೀರ್ವಾದ ಹೊಂದಿಕೊಳ್ಬೇಕಾ, ಸೌಖ್ಯ ಹೊಂದಿಕೊಳ್ಬೇಕಾ, ದೇವರಿಂದ ಸಮಾಧಾನ ಹೊಂದಿಕೊಳ್ಬೇಕಾ? ನಂಬಿಕೆ ತುಂಬ ಮುಖ್ಯ. ನೀವು ದೇವರು ಪ್ರಾರ್ಥನೆ ಮಾಡುವಾಗ ನಂಬಿಕೆದ ಪ್ರಾರ್ಥನೆ ಮಾಡಿ. ನಾನು ಪ್ರಾರ್ಥಿಸುವಂಥ ಪ್ರಾರ್ಥನೆಗೆ, ಅದ್ಭುತ ಮಾಡೋದಕ್ಕೆ ನನ್ನ ಯೇಸು ಸ್ವಾಮಿಗೆ ಶಕ್ತಿ ಇದೆ,
ಬಲ ಇದೆ, ಆತನಿಗೆ ಮಹಿಮೆ ಉಂಟು ಎಂಬುದಾಗಿ ನಂಬುವಾಗ ಸ್ವಾಮಿ ನಿಮ್ಮ ನಂಬಿಕೆ ನೋಡ್ತಾರೆ, ನಿಮ್ಮ ವಿಶ್ವಾಸ ನೋಡ್ತಾರೆ. ನಿಮಗೆ ಎಷ್ಟು ದೊಡ್ಡ ವ್ಯಾಧಿ ಇದೆ, ಎಷ್ಟು ದೊಡ್ಡ ಸಾಲ ಇದೆ, ಯಾವ ರೀತಿ ಕಷ್ಟದ, ಅದೆಲ್ಲ ನೀವು ನಿಮ್ಮ ಹೃದಯದಲ್ಲಿ ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ, ಎಷ್ಟು ವಿಶ್ವಾಸ ಇಟ್ಟಿದ್ದೀರಾ, ಅದರ ಮೇಲೇ ನಿಮ್ಮ ನಂಬಿಕೆ ಅಂತೆ ನಿಮಗೆ ಅದ್ಭುತ ಮಾಡುವ ದೇವರಾಗಿದ್ದಾರೆ. ಇವತ್ತು ನಂಬ್ತೀರಾ? ದೇವರಿಂದ ಎಲ್ಲವೂ ಸಾಧ್ಯ, ದೇವರಿಗೆ ಮಾಡೋಕ್ಕೆ ಶಕ್ತಿ ಇದೆ ಅಂತ ನಂಬುವಾಗ ನಿಮ್ಮ ನಂಬಿಕೆ ಅಂತೆ ಇವತ್ತು ಬಿಡುಗಡೆ, ಇವತ್ತೊಂದು ಅದ್ಭುತ, ಇವತ್ತೊಂದು ಸೌಖ್ಯ, ಈ ಕ್ಷಣ ಈ ನಿಮಿಷನೇ ನೀವು ಹೊಂದ್ಕೊಳ್ತೀರಾ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳಿ ಯಾರೆಲ್ಲ ಹೌದು ಸ್ವಾಮಿ ನಾವು ನಂಬುತ್ತೇವೆ, ಇದನ್ನು ಮಾಡುವುದಕ್ಕೆ ನಿಮಗೆ ಸಾಧ್ಯ ಎಂಬುದಾಗಿ ಯಾರೆಲ್ಲ ನಂಬಿಕೆ ಇಡ್ತಿದ್ದಾರೋ, ವಿಶ್ವಾಸ ಇಡ್ತಿದ್ದಾರೋ, ಯಾವ ಯಾವ ಕಾಲದಲ್ಲಿ ಒಂದು ವೇಳೆ ಸಪ್ಪ ಅನೇಕ ದಿನಗಳಿಂದ ವ್ಯಾಧಿಯಲ್ಲಿ, ರೋಗದಲ್ಲಿ, ಬೆಳವಣಿಗೆಯಲ್ಲಿ ಕಷ್ಟಪಡ್ತಿರ್ಬೋದಪ್ಪ, ಸಾಲದಲ್ಲಿ, ದುಃಖದಲ್ಲಿ ಮುಳುಗಿರೋದಪ್ಪ, ಅನೇಕ ಪಾಪದಲ್ಲಿ ಮುಳುಗಿರ್ಬೋದಪ್ಪ, ಶಾಪದಲ್ಲಿ ಸೈತಾನ ಓಡ ಕಷ್ಟಪಡ್ತಪ್ಪ, ಹೌದು ಸ್ವಾಮಿ ನಿಮಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬ್ತಿದ್ದಾರೋ ಈಗಲೇ ಸಪ್ಪ ಆ ಇಬ್ಬರು ಕುರುಡರ ಕಣ್ಣನ್ನು ಮುಟ್ಟಿ ಯಾವ ರೀತಿ ಅದ್ಭುತ ಮಾಡಿದೆಯೋ ಅಪ್ಪ, ಮಹಿಮೆ ತೋರ್ಪಡಿಸಿದೆಯೋ ಅದೇ ರೀತಿ ಸ್ವಾಮಿ ಈ ಕ್ಷಣ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರು ಒಬ್ಬೊಬ್ಬರನ್ನು ನೀನು ಮುಟ್ಟಬೇಕೆಂದು ಪ್ರಾರ್ಥಿಸ್ತೇನಪ್ಪ. ನಿಮ್ಮ ಮಹಿಮೆ ತೋರ್ಪಡಿಸಿ ಪ್ರಾರ್ಥಿಸ್ತೇನಪ್ಪ. ಅದ್ಭುತಗಳು ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳಿಗೆ ಉಂಟಾಗಬೇಕೆಂದು ಪ್ರಾರ್ಥಿಸ್ತೇನಪ್ಪ. ಆ ರೀತಿ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.